ಹಾಯ್ ಹಲೋ ನಮಸ್ಕಾರ. ನೀವು ಕೇಳ್ತಿದ್ದೀರಾ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚಿಕು ಚೇತನ್. ಎಲ್ಲರಿಗೂ ಮೊದಲಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ಈ ಒಂದು ಹೊಸ ವರ್ಷದ ಪ್ರಯುಕ್ತ ನಮ್ಮ ಬಾಜುಮನಿ ಕಾಕ ಡಾಕ್ಟರ್ ಶ್ರೀರಂಗ ಜೋಶಿ ಅವರು ಹಾಗೂ ನಮ್ಮ ಕಿಟ್ಟಪ್ಪ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ RJ ಚೇತನ್ ಅವರು ಈ ಹೊಸ ವರ್ಷದ ಆಚರಣೆಯನ್ನ ಎಲ್ಲರೂ ಮಾಡ್ಬೇಕಾ ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ಹರಟಿ ಹೊಡೆದಾರ. ಬನ್ನಿ ಹಂಗಾದ್ರ ಅವ್ರು ಏನೆಲ್ಲ ಮಾತಾಡ್ಯಾರ ಅಂತ ಕೇಳ್ಕೊಂಡ್ ಬರ್ನು. ಏ ಕಿಟ್ಟಪ್ಪ ಬಾಜು ಮನಿ ಕಾಕ ಬಂದಾನು, ಬಾಗಲ ತೆಗಿ. ಬರ್ರಿ ಕಾಕ ಬರ್ರಿ, ನಿಮ್ಮ ಧ್ವನಿ ಕೇಳಿದ ಕೂಡಲೇ ಗೊತ್ತಾಗ್ತದ್ರಿ ನಿಮ್ದ ಅಂತ. ಬರ್ರಿ 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 ಕಿಟ್ಟಪ್ಪ. ಹ್ಯಾಪಿ ನ್ಯೂ ಇಯರ್ ಕಾಕ ನಿಮಗ. ಅಬಾ ಹ್ಯಾಪಿ ನ್ಯೂ ಇಯರ್ ಹೇಳ್ದಿ ನನಗ. ಹಾ ರೀ, ಅಂದ್ರೂ ನಿನಗ್ ಪೂರಾ ಅರ್ಥ ಆಗ್ಯದ ನೋಡು. ಹೌದ್ರಿ, ಹ್ಯಾಪಿ ನ್ಯೂ ಇಯರ್ ಯಾಕೆ ಹೇಳ್ಬೇಕು ಅನ್ನೋದು. ಹೇಳ್ಬೇಕಲ್ಲ, ಮತ್ತ ಇದು ಹೊಸ ವರ್ಷ ಅಲ್ರಿ. ನೋಡ್ ಕಿಟ್ಟಪ್ಪ, ಹಾ ರೀ, ಇದು ಜನವರಿ 1 ಹ್ಯಾಪಿ ನ್ಯೂ ಇಯರ್ ಪಾಶ್ಚಿಮಾತ್ಯರು ಅಂತ ಹೇಳ್ತಾರೆ. ಖರೆ ನಾವು ಭೂಮಂಡಲ ಒಂದೇ ಅದ ಇದು. ಹೌದ್ರಿ, ಭೂಮಂಡಲ ಒಂದೇ ಅದ. ಎಲ್ಲಾ ರಾಷ್ಟ್ರಗಳು ಕೂಡಿರ್ಬೇಕಾದ್ರ ಎಲ್ಲಾರು ಸಂಭ್ರಮಾಚರಣೆ ನಾವು ಒಪ್ಕೋಬೇಕಾಗ್ತದೆ ಭಾರತೀಯರಿದ್ದು. ಹೌದೌದು. ಈಗ ನಮ್ಮ ಭಾರತ ದೇಶದೊಳಗೆ ಏನದಲ್ಲ, ಹಲವಾರು ಪ್ರಾಂತಗಳೊಳಗ ಇದು ನಮ್ದೇನಂತೇವ್ ನಾವೆಲ್ಲ ಹೊಸ ವರ್ಷದ ದಿನ ಬ್ಯಾರೆ ಬ್ಯಾರೆನೇ ಅವನು. ಹೌದ್ರಿ, ಬೇರೆ ಬೇರೆ ಪಂಚಾಂಗಗಳ ಪ್ರಕಾರ ನಾವು ಬೇರೆ ಬೇರೆ ಆಚರಿಸ್ತೀವಿ. ಈಗ ನಮ್ ಪ್ರಕಾರ ನಾವಿಲ್ಲಿ ಏನಂತೀವಿ ನಾವು, ಯುಗಾದಿ, ಚಾಂದ್ರಮಾನ ಯುಗಾದಿ, ಹೊಸ ವರ್ಷದ ಆರಂಭ ಅಂತ ನಾವ್ ಹೇಳ್ತೀವಿ. ಹೌದು. ಆಮೇಲೆ ಈಗ ಪಂಜಾಬ್ದವ್ರದ್ದು ಅವ್ರದ್ದು ಬ್ಯಾರೇನೆ ಅದ. ಆಮೇಲೆ ತಮಿಳಿಯನ್ಸ್ ಬ್ಯಾರೆ ಅದ, ಕೇರಳಿಯನ್ಸ್ ಬ್ಯಾರೆ ಅದ. ನಮ್ಮಲ್ಲೇ ಹಲವಾರು ಪ್ರಾಂತಗಳು ಹೊಸ ವರ್ಷ ಬ್ಯಾರೆ ಬೇರೆ ಡೇಟ್ ತಾರೀಖಿಗೆ ಅವೈತೆ. ಈಗ ನಾವು ಅವರು ಹೆಂಗ ಒಪ್ಕೋತಾರ ನಾವಾಗ, ನಮ್ದು ಅವ್ರು ಒಪ್ಕೋತಾರ, ಅವ್ರದ್ದು ನಾವು ಒಪ್ಕೋತಾರೆ. ಇದ್ರೊಳಗೆ ಏನ್ ಅರ್ಥ ಇಲ್ಲ. ಜಗತ್ತು ಒಂದೇ ಇದ್ದಾಗ, ಇವಾಗ ಪಂಚಭೂತಗಳು ಅಂತ ಹೇಳ್ತೀವಿ ನಾವೆಲ್ಲ ಇದ್ರೆ, ವಾಯು, ನೀರು, ಗಾಳಿ, ಭೂಮಿ ಎಲ್ಲ ಒಂದೇ ಇರುವಾಗ ಈಗ ನಾವು ಇದನ್ನು ಒಪ್ಕೋಬೇಕಾಗಿದೆ. ಬರೀ ನಮ್ದು ಪಾಶ್ಚಿಮಾತ್ಯ ರಾಷ್ಟ್ರದದ, ಇದು ನಮ್ದಲ್ಲ ಅಂತ ಖಂಡಿಸ್ಲಿಕ್ಕೆ ಬರಂಗಿಲ್ಲ. ಅದಕ್ಕ ನೀವು ಹೇಳಿದಂಗ ಇದು 4000 ವರ್ಷಗಳ ಹಿಂದೆ ಬ್ಯಾಬಿಲೋನಿದೊಳಗ ಪಾಶ್ಚಿಮಾತ್ಯ ನಾಗರಿಕತೆ ಹೊಸ ವರ್ಷವನ್ನ ಆಚರಿಸಲಾತತ್ರಿ. ಆ ಸಮಯದೊಳಗ ಏನಾತಂದ್ರ ಹೊಸ ವರ್ಷವನ್ನ ಮಾರ್ಚ್ 21 ಆಚರಿಸ್ತಿದ್ರಂತ. ಆದ್ರ ಜೂಲಿಯನ್ ಕ್ಯಾಲೆಂಡರ್ ಆಗಮನ ಆದ್ಮೇಲೆ ಪ್ರತಿ ವರ್ಷ ಜನವರಿ 1 ಈ ವರ್ಷವನ್ನ ಆಚರಿಸಲಿಕ್ಕೆ ಶುರು ಮಾಡಿದ್ರು. ನೋಡಪ್ಪ, ವರ್ಷದೊಳಗ ಅವಾಗ 365 ದಿನಗಳ ಇದ್ದು ಮತ್ತೆ ಇವು ಇದಾವ. ಸೊ ಹಿಂಗಾಗಿ ಏನಾಗ್ತದ, ನಾವು ಇದನ್ನ ಆಚರಿಸ್ಕೊಂಡು ಬಂದಿವಿ. ಇವಾಗ ಇಸ್ಲಾಂ ಧರ್ಮದ ಅವ್ರದ್ದು ಬೇರೆ ಇದೆ. ಹೌದೌದ್ರಿ, ಅವ್ರದ್ದು ಬೇರೆ. ಈಗ 11 ತಿಂಗಳಿಗೆ ವರ್ಷ ಹಿಡಿದು ಬಿಡ್ತಾರ. ಹೌದೌದ್ರಿ, ಅವರು ಚಂದ್ರದ ಏನೋ ಇದನ್ನ ಮಾಡ್ತಾರ. ಈಗ ನಮ್ದು ಏನಾಗ್ತದಲ್ಲ, ಈಗ ನಾವು ಮಾಡ್ಕೋತ ನಮ್ ಸನಾತನ ಧರ್ಮ, ಅದರಲ್ಲಿ ಮುಖ್ಯವಾಗಿ ನಮ್ದು ಕರ್ನಾಟಕನೇ ತಗೊಳ್ಳ. ಇವಾಗಿದ್ರೆ ಯುಗಾದಿನೇ ಸತ್ಯ ಅಂತ ನಾವ್ ಹಿಡ್ಕೊಂಡ್ಬಿಟ್ಟಿವಿ. ಹೌದ್ರಿ, ಯುಗಾದಿ ಆಚರಿಸೋದು, ಬೇವು ಬೆಲ್ಲ ತಿನ್ನೋದು, ಆಮೇಲೆ ಹೊಸ ಬಟ್ಟೆ ತಗೊಳ್ಳೋದು, ಗುಡಿಗೆ ಹೋಗೋದು, ಹೋಳಿಗೆ, ಪಾಯಸ, ಚಿತ್ರಾನ್ನ, ಬುರುಬುರಿ ತಿನ್ನೋದು. ಬಟ್ ಇವತ್ತು ನಾವ್ ಯಾಕೆ ಮಾಡಬಾರ್ದು? ಅದನ್ನ ಮಾಡ್ಬೋದ್ರಿ. ನಾವೇ ತಿನ್ನೋರ್ಲ ಅದನ್ನ, ದೇವ್ರ ನೈವೇದ್ಯ ಮಾಡ್ತೀವಿ, ತಿನ್ನೋರ್ ನಾವೇ. ಅದಕ್ಕೆ ಏನಾಗಿದೆ, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಇವಾಗ ನಮ್ದು ಮೊಬೈಲ್ದೊಳಗೆ ಹರಿದು ಬಂದಾವ ನೋಡು, ಬಾಜು ಮನಿ ಕಾಕ ಅಂತ ತಿಳಿದ ಆ ಮೊಬೈಲ್ ಏನಾಗ್ತದ ಗೊತ್ತಿಲ್ಲ, ಅಷ್ಟು ಶುಭಾಶಯಗಳು ಬಂದಾವ. ಈಗ ನಾವು ಅವ್ರಿಗೆ ಉತ್ತರ ಕೊಡಬೇಕಲ್ಲ. ಇವಾಗ ನಮ್ಮವರು ಇದ್ದಾರೆ, ಇತರರು ಇದ್ದಾರೆ, ನಾವೆಲ್ಲರೂ ಒಂದೇ ತೋರಿಸ್ಕೊಳ್ಳದೆ ಈ ಹಬ್ಬಗಳ ಸಂಕೇತ. ಹೌದ್ರಿ, ಖರೆ ಅದರಿ ಕಾಕ. ಮತ್ತ ಈಗ ಮುಂಚೆ ನೀವು ಹೇಳ್ದಂಗ, ಈಗ ತೆಲುಗು ಅಥವಾ ಆಂಧ್ರ ಪ್ರದೇಶದ ನೋಡೋದಾದ್ರ, ಆ ಪ್ರದೇಶದೊಳಗ ಮಾರ್ಚ್ ಮತ್ತೆ ಏಪ್ರಿಲ್ ನಡು ಈ ಹೊಸ ವರ್ಷವನ್ನ ಚೈತ್ರ ಮಾಸದಾಗ ಆಚರಿಸ್ತಾರ. ಹಂಗಾಗಿ ಬೇರೆ ಬೇರೆ ಒಂದು ಕಲ್ಚರ್ಗಳು ಇರ್ತಾವ. ಆದ್ರ ಭಾರತದೊಳಗ ನಾವು ಎಲ್ಲಾನು ಎರವಲ್ ತಗೊಂಡಿದ್ದೀವಿ, ಅದನ್ನ ನಾವು ಆಚರಿಸ್ತೀವಿ ಅಂದ್ಮೇಲೆ ನಾವು ಆಚರಿಸ್ಲಿಕ್ಕೆ ಬೇಕು. ಆದ್ರ ಅದು ವ್ಯತಿರಿಕ್ತ ಆಗ್ಬಾರ್ದು. ಯಾಕಂದ್ರೆ ಆಚರಣೆ ಎದ್ರ ಬಗ್ಗೆ ಅದ ಅನ್ನೋದನ್ನ ನಾವು ಅರ್ಥಕೊಂಡು ಆಚರಿಸಬೇಕು, ಅದನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೋಬೇಕಂತ ನನ್ನ ಅಭಿಪ್ರಾಯ ನೋಡ್ರಿ ಕಾಕ. ಇವಾಗ ನಿಮ್ ಬಾಜು ಮನಿ ಕಾಕ ನಮ್ಮೂರ ಬಾನುಲಿ ಕೇಂದ್ರದ ಪ್ರತಿನಿಧಿಯಾಗಿ ಸ್ವೀಡನ್ ಹೋಗಿದ್ನಲ್ಲ. ಹೌದ್ರಿ, ಅಲ್ಲಿ ನೋಡಿದ್ರೆ ನಾ ಗಾಬರಿ ಆಗ್ತೀನೋ. ಯಾಕ್ರಿ? ಎಲ್ಲಾ ದೇಶದವ್ರದ್ದು ಧ್ವಜ ಹಾರಿಸ್ತಾರ, ಅವ್ರವ್ರ ಸ್ವಾತಂತ್ರ್ಯ ದಿನ ಅಂತ ಮಾಡ್ತಾರ. ಅಲ್ಲಿ ಒಂದು ಪಾರ್ಲಿಮೆಂಟ್ ಭವನದೊಳಗ ನಾವೇ ಇದ್ದೀವಿ. ಜನವರಿ 26 ಇದ್ದೀವಿ ನಾವು. ಎಷ್ಟು ವೈಭವದಿಂದ ಅವ್ರು ಬಂದಿದ್ರು. ಅವ್ರು ಹೇಳಿದ್ರು ಇಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ದೇಶದವ್ರು ಇದ್ದಾರೆ, ನಾವು ಅಷ್ಟು ಸ್ವಾತಂತ್ರ್ಯದ ಹಬ್ಬಗಳನ್ನ ಆಚರಿಸ್ತೀವಿ, ಅವರ ದೇಶದ ಧ್ವಜಗಳನ್ನ ಹಾರಿಸ್ತೀವಿ. ನನ್ಗೆ ಬಹಳ ಖುಷಿ ಆತಲ್ಲ. ಖರೆ ರೀ. ಅಂದ್ರೆ ಇದರಿ ಎಲ್ಲಾ ಒಂದು ಸಹಬಾಳ್ವೆಯಿಂದ ನಡೆದುಕೊಳ್ಳೋದಂದ್ರೆ ಇದೇ ರೀತಿ ನಮ್ಮಲ್ಲಿನೂ ಅಂದ್ರೆ ನಡಿಲಿಕ್ಕತ್ತದ. ಬಟ್ ಏನಾಗ್ಯದ, ಇಲ್ಲಿ ಎಲ್ಲಾನು ಯಾವ್ದು ಬ್ಯಾಡ್ ಅನ್ನೋದನ್ನ ಎರವಲ್ ತಗೋತಾರ. ಅಂದ್ರೆ ನಾವು ಕುಡಿಬಾರ್ದು, ಮದ್ಯಪಾನ ಮಾಡಬಾರ್ದು. ಇವಾಗ ಹ್ಯಾಪಿ ನ್ಯೂ ಇಯರ್ ಏನ್ ಮಾಡ್ತಾರ, ಮಸ್ತ್ ಮೋಜಾ, ಡ್ರಿಂಕ್ಸ್, ಮದ್ಯಪಾನ ಎಲ್ಲಾರು ಮ್ಯಾಕ್ಸಿಮಮ್ ಜನ ಮಾಡ್ತಾರೆ.
ಹೌದೌದ್ರಿ ಇವತ್ತು ಕಾಲೇಜ್ ಸ್ಟೂಡೆಂಟ್ಸ್ ಬೆಂಗಳೂರೊಳಗೆ ಹುಡುಗಿಯರು ಹಿಡ್ಕೊಂಡು ಕುಡಿತಾರೆ ಎಲ್ಲ. ಬಟ್ ಆ ಸಂಸ್ಕೃತಿ ನಮ್ದಲ್ಲ. ನಮ್ದಲ್ರಿ. ಮತ್ತ ನ್ಯೂ ಇಯರ್ ಅಂದ್ರನ ಅದ್ ಅನ್ಕೊಂಡ್ಬಿಟ್ಟಾರ ಅವ್ರು. ಹಿಂಗೈತೆ. ಅದು ಪಾಶ್ಚಿಮಾತ್ಯ ಸಂಸ್ಕೃತಿ. ಪಾಶ್ಚಿಮಾತ್ಯ ದೇಶದೊಳಗ ಯಾವ್ದು ಒಳ್ಳೇದದ ನಾವು ಹಿಡ್ಕೋಬೇಕು. ಹೌದ್ರಿ. ಯಾವ್ದು ನಮ್ಮ ದೇಶದೊಳಗೆ ಆ ಸಂಸ್ಕೃತಿ ಇಲ್ಲ, ನಾವು ಬಿಡ್ಬೇಕಾದ್ರೆ. ಮತ್ತ ಏನಾಗ್ತದ ಕಾಕ, ಯಾವುದೇ ಒಂದು ಧರ್ಮ ಅಥವಾ ಸಂಸ್ಕೃತಿ ನಿರ್ಮಾಣ ಆಗ್ಬೇಕಂದ್ರ ಆಯಾ ಪ್ರದೇಶದ ಭೌಗೋಳಿಕ ಹಿನ್ನೆಲೆ ಮೇಲೆ ನಿಂತಿರ್ತಾವ. ಈಗ ಪಾಶ್ಚಿಮಾತ್ಯದೊಳಗ ಥಂಡಿ ಬಾಳ, ಹಾಗಾಗಿ ಅವರು ಡ್ರಿಂಕ್ಸ್ ಮಾಡ್ತಾರ. ನಮ್ಮಲ್ಲಿ ಒಂದು ಉಷ್ಣತೆ ಹೆಚ್ಚು, ನಾವು ಅದನ್ನ ಅಳವಡಿಸ್ಕೋತೇವೆ ಅಂದ್ರೆ ಆಗಂಗಿಲ್ಲ, ಆರೋಗ್ಯಕ್ಕೆ ಆಗುದಿಲ್ಲ ನಮ್ಮಲ್ಲಿ. ಹೌದ್ರಿ. ಈಗ ನೀವು ಹಂಗೆಲ್ಲ ಕೇಳಿದ್ರೆ ಪುರಾಣ ಕಥೆ ಒಳಗ ಸುರಾಪಾನದ ವಿಷಯಗಳು ಬಂದೇ ಬರ್ತಾವ್ರಿ. ಬಟ್ ಅದು ಬರ್ತಾವ. ಬಟ್ ಹಂಗಲ್ಲ ಅದು. ಬಟ್ ನಮಗ್ ನಡೆಯುದಿಲ್ಲ ಇಲ್ಲಿ. ಸುರರು ಬೇರೆ, ಹೌದೌದು, ಅಸುರರು ಬೇರೆ, ಅಸುರರು ನಾವು ಬೇರೆ ಅಲ್ಲ. ಅಂದ್ಮೇಲೆ ಏನದಲ್ಲ, ಇದು ಜನವರಿ 1 ನಮಗೂ ಮುಖ್ಯವಾದ ದಿನ ಅಂತ ಇರ್ಬೇಕು. ಇಲ್ಲ ಕಕ್ಕ, ನಾ ಬಾಳ್ ಕಡೆ ಕೇಳೇನ್ರಿ, ಬೆಂಗಳೂರು ಅಂತ ಮಹಾನಗರಗಳಲ್ಲಿ ಕುಡಿದು ರಾತ್ರಿ ಎಲ್ಲ ರೋಡ್ ಮೇಲೆ ಬೀಳ್ತಾರ. ಎಷ್ಟೋ ವಾಹನಗಳು ಟ್ರಾಫಿಕ್ ಆಗ್ತದಂತ. ಪೊಲೀಸರೆಲ್ಲ ಬಂದ ದೂರದರ್ಶನದೊಳಗೆಲ್ಲ ತೋರಿಸ್ತಾರ ನೋಡಿ. ಅದೇ ಹೇಳ್ತೀನಿ, ಹುಡುಗರನ್ನ ರಾತ್ರಿ 2 ಗಂಟೆ ತನಕ ಪರ್ಮಿಷನ್ ತೆಗೆಸ್ಕೊಂಡಿರ್ತಾರ. ಎಲ್ಲಾ ಬಾರ್ ಇದ್ರದು. ಹೌದ್ರಿ. ಅದ್ರಾಗ ನಮ್ದೇನ ಈಗಿನ ಕಾಲದ ಹುಡುಗರು. ಆಮೇಲೆ ಬೆಂಗಳೂರೊಳಗಂತೂ ಎಲ್ಲಾ ದೇಶದವ್ರದಾರ, ಭಾರತದ ಎಲ್ಲಾ ಹುಡುಗರು ಇದ್ದಾರೆ. ಅದು ಹಿಂಗಾಗಿ ಏನಾಗಿದೆ, ಸಂಗತಿಯಿಂದ ಏನಾಗ್ತದ, ಒಂದ್ ಹ್ಯಾಪಿ ನ್ಯೂ ಇಯರ್ ನಾವು ಆಚರಿಸ್ಬೇಕು ಇವತ್ತ. ಅಲ್ಲ, ನೀವು ಹೇಳಿದ್ರಲ್ಲ ಈಗ ಸುರರು ಎಲ್ಲಾ ಸುರಪಾನ ಮಾಡ್ತಿದ್ರು ಅಂತ, ಅದು ಒಂದ್ ಲಿಮಿಟ್ ಇರ್ಬೇಕ್ರಿ. ಅದಕ್ಕೂ ಲಿಮಿಟ್ ಅದ. ಇದು ನೀವು ಆಯ್ತಂತ ಹೇಳಿ ಅಂದ್ರೆ ವರ್ಷಕ್ಕೆ ಇದ ನಾವು ಮಾಡಬಾರ್ದಲ್ಲ. ಅಲ್ಲ, ಮಾಡಬಾರ್ದು, ಅದು ಬೇರೆ ರೀ. ಬಟ್ ಇದೇ ವರ್ಷಕ್ಕ ನಾವು ಇದ ದಿವ್ಸಕ್ಕೆ ಕಾಯತಿದ್ವಿ ಅಂತ ಹೇಳಿ ಅನ್ನೋರ್ಗತ್ತೆ ಇಡೀ ಬ್ಯಾರೆಲ್ ಗಟ್ಲೆ ಕುಡಿದ್ರೆ ಪ್ಲಾನ್ ಹಾಕ್ತಾರೋ. ಹೌದೌದ್ರಿ. ನಡಿಯಲೇ ಮಗನ, ಹ್ಯಾಪಿ ನ್ಯೂ ಇಯರ್ ಮಾಡೋಣ ನಡಿ. ಆಫೀಸ್ ಒಳಗ, ದೋಸ್ತರ ಒಳಗ, ಆಮೇಲೆ ಬಾರ್ ರಿಸರ್ವೇಶನ್ ಮಾಡ್ತಾರ. ಬಾಳ ಕೆಟ್ಟ ಅನಿಸ್ತದಲ್ಲ. ಆಮೇಲೆ ಅವೆಲ್ಲ ಇದನ್ ಮಾಡ್ತಾರ. ಆಮೇಲೆ ಪ್ಯಾಕ್ ಮಾಡ್ಕೊಂಡು ಹಳ್ಳಿ ಹೋಗ್ತಾರ, ಮನಿಗ್ ಹೋಗ್ತಾರ, ಎಲ್ಲೆಲ್ಲ ಕೂತು. ಈಗ ನಮ್ ದೇಶದೊಳಗೆ ಏನಾಗದೆ, ಹ್ಯಾಪಿ ನ್ಯೂ ಇಯರ್ ಅಂದ್ರೆ ಡ್ರಿಂಕ್ಸ್ ಡೇನೇ ಆಗಿದೆ. ಆಮೇಲೆ ಡಾನ್ಸಿಂಗ್ ಡೇ, ಡ್ರಿಂಕ್ಸ್ ಡೇ ಅಂತ ಆಗಿದೆ. ಬಟ್ ಅದನ್ನ ನಾವು ತೆಗಿಬೇಕಾಗಿದೆ. 100% ನಮಗ್ ಹೋಗ್ಬೇಕು. ಪಾಶ್ಚಿಮಾತ್ಯ ಸಂಸ್ಕೃತಿ ಒಳಗೆ ಏನದಲ್ಲ, ನಮ್ಮ ದೇಶದೊಳಗೆ ನಮಗ್ ಯಾವ್ದು ಇಲ್ಲ, ನಮಗ್ ಯಾವ್ದು ಹಿತಕರವಾಗ್ಯದ, ಜನ ಯಾರು ಒಪ್ಕೋತಾರ, ಹಿರಿಯರು ಒಪ್ಕೋತಾರ, ಅದರ ಪ್ರಕಾರ ನಾವು ಇರ್ಬೇಕಾಗ್ತದೆ. ಮತ್ತ ಈ ಮುಂಚೆ ನೀವು ಹೇಳಿದಂಗ ಕಕ್ಕ, ಇದ್ರ ಪ್ರಾಮುಖ್ಯತೆ ಅಂತ ನೋಡೋದಾದ್ರ ನಾವು ಪ್ರತಿ ದೇಶಕ್ಕೂ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಹೊಸ ವರ್ಷಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಡ್ತಾರ. ಅದಿರ್ಬೇಕು. ಹೊಸ ವರ್ಷ ಹೊಸ ಕೆಲಸವನ್ನ ಮಾಡ್ಲಿಕ್ಕೆ ನಮಗೆ ಸ್ಫೂರ್ತಿಯನ್ನ ನೀಡ್ತದೆ. ಇದು ನವೀಕೃತ ಹೊಸ ಒಂದು ಉತ್ಸಾಹವನ್ನ, ಸಂತೋಷವನ್ನ, ಜೀವನವನ್ನ ನಡೆಸಲಿಕ್ಕೆ ನಮಗ ಶಕ್ತಿಯಾಗಿ ನಿಲ್ತದ. ಹೊಸ ವರ್ಷದೊಳಗ ನಾವು ಹಿಂದಿನ ವರ್ಷದಲ್ಲಿ ಮಾಡಿದ ತಪ್ಪುಗಳನ್ನ ಮರೆತು ಹೊಸದಾಗಿ ನಾವು ಜೀವನ ಪಾಠಗಳನ್ನ ಕಲಿತು ಮುನ್ನಡಿಬೇಕು. ಕಿಟಪ್ಪನ್ ಹೇಳ್ದಂಗ ನಾವೇನೇನ್ ತಪ್ಪು ಮಾಡಿವಿ ಅನ್ನೋದು ಅವಲೋಕನ ಮಾಡ್ಬೇಕು. ಹೌದ್ರಿ. ಇದ ಹೊಸ ವರ್ಷ ಅಂತಂದ್ರ, ಯಾಕಂದ್ರೆ ಹೊಸ ವರ್ಷ ನಮ್ಮ ಹೊಸ ನಿರ್ಣಯಗಳಿಗೆ ಅದು ಒಂದು ದಾರಿ ಮಾಡಿಕೊಡ್ತದೆ. ಅಲ್ಲಿ ನಾವು ನಮ್ಮ ಹೊಸ ಪ್ರತಿಜ್ಞೆಗಳನ್ನ ಮಾಡಬೇಕು. ನಾವ್ ಇದನ್ನೇ ಮಾಡ್ತೀವಿ ಈ ವರ್ಷದ ನಂದ. ಈಗ ಪಂಚವಾರ್ಷಿಕ ಯೋಜನೆ ಅಂತಾರಲ್ರಿ, ಆ ರೀತಿ ಆ ವರ್ಷದ್ದು ನಾ ಏನೇನ್ ಮಾಡ್ಬೇಕು, ಈ ವರ್ಷ ನನ್ನ ಯೋಜನೆ ಏನು, ನನ್ನ ಜೀವನಕ್ಕೆ ಕಲ್ಪಿಸ್ಕೊಳ್ಳಿಕ್ಕೆ ಅನ್ನೋದನ್ನ ನಾವು ರೂಪಿಸ್ಕೊಳ್ಬೇಕ್ರಿ. ಇದು ಈ ರೀತಿ ಮಾಡಿದಾಗ ಒಂದು ಹೊಸ ವರ್ಷಕ್ಕೆ ಒಂದು ಅರ್ಥ ಸಿಗ್ತದ ಅಂತ ಹೇಳ್ತೀನಿ ನೋಡ್ರಿ ಕಾಕ. ಇವಾಗ ಒಬ್ಬ ಕವಿವಾಣಿ ಬರ್ತದ. ಕವಿ ಏನ್ ಹೇಳ್ತಾರ, ನಿತ್ಯ ನೂತನ ಸತ್ಯವಾಗೂತ ನಮ್ಮ ಕನಸಿನ ಭಾರತ, ಶಾಂತಿ ಮಂತ್ರವ ನಿತ್ಯ ಪಠಿಸುತ್ತ, ವೇದ ಮಂತ್ರವ ಬೀರುತ್ತ. ಈ ಕವಿವಾಣಿ ಯಾವಾಗ ಸತ್ಯ ಆಗ್ತದ, ನಾವೆಲ್ಲಾನು ಒಪ್ಕೋಬೇಕು. ನಾವು ಭಾರತೀಯರಿದ್ರೆ ಅಂದ್ರೆ ಒಳ್ಳೆ ಸಂಸ್ಕೃತಿಯನ್ನು ಹಿಡ್ಕೋಬೇಕು, ಒಳ್ಳೇದನ್ನ ಪಡ್ಕೋಬೇಕು, ಕೆಟ್ಟದ್ದನ್ನ ಬಿಡಬೇಕಿದ್ರೆ. ಆಮೇಲೆ ಕಿಟಪ್ಪ, ಹೊಸ ವರ್ಷ ನೆವದೊಳಗ ಬಾಂಧವ್ಯ ಹೆಚ್ಚಾಗ್ತದ. ಎದ್ದುಕೊಳ್ಳೆ ಸ್ಟಾರ್ಟ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು. ಹೌದೌದ್ರಿ. ಮತ್ ಕೆಲವೊಬ್ಬರಿಗೆ ಅದನ್ನ ಹೇಳಕ್ಕೂ ಒಂದ್ ಮನಸ್ಸಿರಂಗಿಲ್ಲ. ಎಲ್ಲರೂ ಏನಂತಾರ, ಸೇಮ್ ಟು ಯು, ಸೇಮ್ ಟು ಯು. ಅಲ್ಲ, ಇದೊಂದು ನೆವದೊಳಗ ಇಷ್ಟು ಜನರಿಗೆ ಆಗಿರೋದು. ಎಲ್ಲರಿಗೂ ಈಗ ಜನಸಂಖ್ಯೆ ಬಹಳ ಆಗಿರೋದ್ರಿಂದ ಎಲ್ಲರಿಗೂ ಚಿರಪರಿಚಿತರು ಬಹಳ ಆಗ್ಯಾರ. ಕೆಲವರು 6 ತಿಂಗಳಿಗೊಮ್ಮೆ ಮಾತಾಡಿಸ್ತಾರೆ. ಹೌದೌದ್ರಿ. ಈ ನೆವದೊಳಗಿದ್ರೆ ಇಲ್ಲ ಕಾಕ. ಮತ್ತ ಇನ್ನೊಂದ್ರಿ, ಈಗ ಯಾವ್ದೇ ಒಂದು ಇದು ನ್ಯೂ ಇಯರ್ ಆಗಿರ್ಬೋದು, ಯಾವ್ದೇ ಬೇರೆ ಹಬ್ಬ ಬಂದಾಗ ನಮಗೆ ಯಾರು ವಿಶ್ ಮಾಡ್ತಾರಲ್ಲ, ಅವ್ರಿಗೆ ಎಷ್ಟು ನಾವು ನೆನಪಿದೀವಿ ಅಂತ ನಮಗೂ ಗೊತ್ತಾಗ್ತದ ನೋಡ್ರಿ. ಹೌದು, ಹಂಗೆ ಅವ್ರು ನಮ್ಗೆ ನೆನ್ಸ್ಕೋತಾರ ಕಡಿಕ ಅಂತೇಳಿ ನೆನ್ಸ್ಕೋತಾರ. ಕೆಲವು ಬಾಂಧವ್ಯ ಕೂಡ್ತಾವ. ಹೌದೌದ್ರಿ. ಈ ಹೊಸ ವರ್ಷದ ಶುಭಾಶಯ ಹೇಳುದ್ರೊಳಗ ನಮ್ಗೆ ಯಾರೋ ಒಂದ್ ತಪ್ಪ ಕಲ್ಪನೆಯಿಂದ ದೂರ ಇರ್ತಾರಲ್ಲ, ಅವ್ರು ನಮ್ ಹತ್ರ ಬರ್ತಾರೆ. ಹೌದು, ಅದೇ ರೀ. ಈಗ ಹೊಸ ವರ್ಷಕ್ಕೆ ಹೊಸ ಒಂದು ಜೀವನನ ಶುರು ಮಾಡ್ಲಿಕ್ಕೆ ಚಲೋ ಆಗ್ತದೆ. ಅದಕ್ಕೆ ಈಗ ಕುವೆಂಪು ಅವರು ಹೇಳ್ತಾರೆ, ಈಗ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ,
ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ, ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಇದೇನು ನಮಗೆ ಹೇಳ್ಯಾರಲ್ಲ, ಇದನ್ನ ನಾವು ಜಗತ್ತಿಗೆ ಹಾಕೋಬೇಕು. ಇದನ್ನ ಜಗತ್ತಿನೊಳಗೆ ಎಲ್ಲಾ ದೇಶದವರು, ಎಲ್ಲಾ ಧರ್ಮದವರು ಯಾವ್ಯಾವ ಹೊಸ ವರ್ಷಗಳನ್ನು ಬರ್ತಾರ, ನಮ್ದು ಅವನ್ನೆಲ್ಲ ಗೌರವಿಸ್ಲಿಕ್ಕೆ ಬೇಕು, ನಮ್ದು ಪ್ರೀತಿಸಬೇಕು, ಬೇರೆಯವ್ರದ್ದು ಗೌರವಿಸಬೇಕು. ಏನಂತ ಕಿಟ್ಟಪ್ಪ? ಖರೆ ಅದರಿ. ವಿಶ್ವಮಾನವ ಕವಿ ಕುವೆಂಪು ಅವರ ಹೇಳಿದ್ಮ್ಯಾಗ ನಾವೆಲ್ಲ ಏನ್ರಿ ಕೇಳಬೇಕು ಅದನ್ನ. ಮತ್ತ ಅವ್ರ ಹೇಳಿ ಹೋಗ್ಯಾರ ಅಂತಂದ್ಮೇಲೆ ಅದ್ರೊಳಗೆ ಏನೋ ಒಂದು ಅರ್ಥ ಇರ್ತದ, ಅದನ್ನ ನಾವು ತಿಳ್ಕೊಬೇಕು. ಬರೀ ನಮ್ ಧರ್ಮದೊಳಗೆ ಯುಗಾದಿ ಒಂದೇ ಅದ ಅಂತ ಹಿಡ್ಕೊಂಡು ಕೂತ್ರ ಇನ್ನೊಬ್ಬರ ಸಂತೋಷ ನಾವು ಕಸ್ಕೊಂಡಂಗ ಆಗ್ತದೆ. ಖರೆ ಅದರಿ. ಅವ್ರ ಜೊತೆಯೊಳಗ ನಾವು ಪಾಲಾಗ್ಬೇಕಾದ್ರ ನಾವು ಹೊಸ ವರ್ಷದ ಶುಭಾಶಯ ಹೇಳಬೇಕು. ನಾವು ಹೊಸ ರೀತಿಯಿಂದ ಆಚರಿಸಬೇಕು, ಅದಕ್ಕೆ ನಾವು ನಮ್ಮ ಸಂಸ್ಕೃತಿಗೆ ಅಳವಡಿಸ್ಕೊಳ್ಬೇಕು. ಈ ರೀತಿ ನಡೆದಾಗನ ಎಲ್ಲಾ ಒಂದು ಸಮನ್ವಯ ಬಾಳ್ವೆ ನಡೀತದ ನೋಡ್ರಿ ಕಾಕ. ಕಿಟ್ಟಪ್ಪ, ಕಾಕ ನಾ ಇನ್ನೊಂದು ವಿಷಯ ಹೇಳ್ಬೇಕಂದ್ರ, ನಮ್ಮ ಭಾರತದ ದೇಶದೊಳಗೆ ಅನೇಕ ಶಾಲೆಗಳೊಳಗ, ಕಾಲೇಜ್ ಒಳಗ, ಆಮೇಲೆ ಪ್ರಾಥಮಿಕ ಹಂತದೊಳಗ ಜನವರಿ ಒಂದೇ ಸ್ನೇಹ ಸಮ್ಮೇಳನಗಳು ಬಹಳ ಆಗ್ಲಿಕ್ಕತ್ತಾವ. ಹೌದೌದು, ಕೇಳಿ ನಾನು. ಯಾಕಂದ್ರ ಹೊಸ ವರ್ಷ ರೀ, ಅದಕ್ಕೆ ನಾವ್ ಇಟ್ಕೊಂಡಿವಿ. ಆನ್ಯುವಲ್ ಡೇ ಇವೆಲ್ಲ ಆಗ್ತಾವಲ್ರಿ, ಅವ ಈಗ ಸ್ಕೂಲ್ ಒಳಗುನು ಎಲ್ಲ ಇಂಥವ ಹೊಸ ವರ್ಷಕ್ಕನೇ ಇಟ್ಕೋತಾರ. ಆಮೇಲೆ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ ಅಂತ ಹೇಳ್ತಾರ, ಅವನ್ನೆಲ್ಲ ಹೊಸ ವರ್ಷಕ್ಕೆ ಬರ್ತಾವ. ಆಮೇಲೆ ಸ್ಕೂಲ್ ಒಳಗ ಈ ಚಾಕ್ಲೇಟ್ ಎಲ್ಲ ಹಂಚ್ತಾರ. ಹೌದ್ರಿ, ಚಾಕ್ಲೇಟ್ ಮತ್ತ ಅದನ್ನ ನಾವು ಹುಡುಗರ ಸಂಬಂಧ ನಾವು ಇನ್ನು ಒಪ್ಪಿಕೊಂಡಾಗ ನಮಗಿದು ಜನವರಿ 1 ನಮಗೂ ಕೂಡ ಹೊಸ ವರ್ಷ. ಹೌದಲ್ಲ? ಹೊಸ ವರ್ಷವನ್ನು, ಹೊಸ ಬಾಳುವಿಕೆಯನ್ನು ನಾವು ತೋರಿಸಬಹುದಲ್ಲ, ಹೊಸ ಚೈತನ್ಯದಿಂದ. ಹೌದಲ್ಲ? ಆದರೆ ಈಗ ನಾವು ಯಾವುದೇ ಒಂದು ಸಂಸ್ಕೃತಿಯನ್ನ ಎರವಲಾಗಿ ಪಡ್ಕೋತೀವಿ ಅಥವಾ ಅದನ್ನ ಒಪ್ಕೋತೀವಿ ಅಂದಾಗ ಅದ್ರ ಒಳ್ಳೆತನವನ್ನ ನಾವು ನೋಡಿರ್ತೀವಿ. ಇಷ್ಟು ವರ್ಷಗಳಿಂದ ಇದು ಭಾರತದೊಳಗೆ ನಡ್ಕೊಂಡ್ ಬಂದದಂದ್ರ ಅದು ಇನ್ನೊಂದು ಸೈಡ್ ಅಂತ ನೋಡೋದಾದ್ರ ನಾವು ಯಾವುದೋ ಒಂದು ದಬ್ಬಾಳಿಕೆ ಆಗಿರಬಹುದು, ಅವರ ಒಂದು ಬ್ರಿಟಿಷರ ನಮ್ಮ ಮೇಲೆ ಆಡಳಿತ ಆಗಿರ್ಬಹುದು, ಅವೆಲ್ಲ ನಡ್ಕೊಂಡ್ ಬಂದಿರಬಹುದು. ಆದ್ರೆ ನಾವು ಬಿಟ್ಟಿಲ್ಲ ಇದನ್ನ ಅಂತಂದ್ರ ಏನೋ ಒಂದು ಒಳ್ಳೆತನ ಇದ್ರೊಳಗ ಅದ ಅನ್ನೋದನ್ನ ನಾವು ತಿಳ್ಕೊಂಡ್ ನಡಿಬೇಕು ನೋಡ್ರಿ ಕಾಕ. ಈಗೇನಾಗ್ತದ, ನಮ್ಮ ಧರ್ಮ ಅವ್ರವ್ರ ಧರ್ಮ, ಅವ್ರವ್ರ ಅಡಿಗೆ ಮನಿ ಒಳಗ, ಅವ್ರವ್ರ ಮನಿ ಒಳಗ. ಕರೆಕ್ಟ್. ನಾವ್ ಹೊರಗೆ ಬಂದ್ರೆ ಎಲ್ಲಾರು ಒಂದೇ ಅಲ್ಲ. ಖರೆ ಎಲ್ಲಾರು ಒಂದೇ ಅಂದ್ರೆ ಎಲ್ಲಾ ಒಪ್ಕೋಬೇಕು. ಎಲ್ಲಾ ದೇಶದ್ದು ಒಪ್ಕೋಬೇಕು, ಎಲ್ಲಾ ಧರ್ಮದ್ದು ಒಪ್ಕೋಬೇಕು. ಅಂದ್ಮೇಲೆ ಈ ಜನವರಿ 1 ಶುಭಾಶಯ ಹೇಳಿದ್ರೆ ಇನ್ನೂ ತಪ್ಪಲ್ಲ. ಏನು ಇಲ್ಲ. ಹ್ಯಾಪಿ ನ್ಯೂ ಇಯರ್ ಅಂದ್ರೂ ತಪ್ಪಲ್ಲ. ಏನಿಲ್ಲ. ಈಗ ಹೇಳ್ತಾರಲ್ರಿ, ಒಬ್ಬರಿಗೆ ಸಂತೋಷ ಆಗ್ತದಂದ್ರ ಸುಳ್ಳು ಹೇಳಿದ್ರು ತಪ್ಪಲ್ಲ ಅಂತ ಹೇಳ್ತಾರ. ಹಂಗಿರುವಾಗ ಇದು ಏನೋ ಒಬ್ರು ಆಚರಣೆಗಳಿಗೆ ನಾವ್ಯಾಕೆ ಧಕ್ಕಿ ಉಂಟು ಮಾಡೋಣ? ಅವ್ರು ನಮ್ದು ಒಪ್ಕೋಬೇಕು, ನಾವು ಅವ್ರದ್ದು ಒಪ್ಕೋಬೇಕು. ಇದೇ ಒಂದು ಜೀವನ ಅಂತ ಹೇಳ್ತೀನಿ. ಅದಕ್ಕೆ ನಾವು ಇದನ್ನು ಜನವರಿ 1 ಹೊಸ ವರ್ಷ, ಹೊಸ ವರ್ಷದ ಶುಭಾಶಯಗಳನ್ನ ಹೇಳಿ ಮತ್ತೆ ಉಗಾದಿನೂ ಮಾಡೋಣಲ್ಲ. ಮಾಡೋಣ್ರಿ, ಅದು ಭರ್ಜರಿ ಮಾಡೋಣ ಇನ್ನು. ಹೌದು, ಅದಕ್ಕೆ ನಾವು ಉಗಾದಿನ ನಮ್ ಧರ್ಮದಾಗ ಅದೇ ಅಂತೀವಿ. ಪಂಚಾಂಗ ಪಠಣ, ಹೊಸ ಬಟ್ಟೆ, ಪಾಯಸ, ಹೋಳಿಗೆ, ಆಮೇಲೆ ಬೇವು ಬೆಲ್ಲ ಸ್ವೀಕಾರ ಮಾಡೋದು, ಸ್ನೇಹಿತರಿಗೆ ಹಂಚೋದು, ಅದನ್ನು ಆಚರಿಸೋಣ. ಅದ್ರ ವಿಶೇಷತೆನೇ ಬೇರೆ. ಪ್ರಕೃತಿನ ಆಚರಿಸ್ತದ, ಪ್ರಕೃತಿ ಆಚರಿಸ್ತದ. ಚೈತ್ರ ಮಾಸ ಅಲ್ಲ, ಎಲ್ಲೆಲ್ಲೂ ಹಸಿರು ಚಿಗುರಲ್ಲ, ಕೋಗಿಲೆಯ ಕಲರವ ಅಲ್ಲ, ನಾವು ಅದನ್ನು ಆಚರಿಸೋಣ, ಇದನ್ನು ಆಚರಿಸೋಣ. ಎಲ್ರು ಚೆನ್ನಾಗಿರೋಣ ಅಂತ ಹೇಳಿ ನನ್ನ ಅನಿಸಿಕೆ. ಖರೆ ಕಾಕ, ಅಗದಿ ಖರೆ ಹೇಳಿದ್ರು ನೋಡ್ರಿ. ಈಗ ಬಂದಿಯಲ್ಲ ಮಾರಾಯ, ನಾವು ಇಬ್ರು ಸಿಹಿ ತಿನ್ನಿಸ್ತಿಂದು ಮಾಡಿ ಏಕಿ ಕೇಕ್ ಮಾಡಿಟ್ಟು ಹೋಗ್ಯಾಡ್ರಿ. ತಂದೆಲ್ಲ ಕೇಕ್ ಮಾಡ್ಯಾಳ, ತಂದ್ ಕೊಡ್ತೀನಿ. ಸ್ವೀಟು ಗೀಟು ಎಲ್ಲಾ ತಗೊಂಡ್ ತಿನ್ನೋಣಂತ. ನಾವು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳೋಣಂತ, ಹೊಸ ವರ್ಷದ ಶುಭಾಶಯಗಳನ್ನ ಹೇಳೋಣಂತ. ಇದು 26 ಏನದ ಎಲ್ಲರಿಗೂ ಒಳ್ಳೇದಾಗಲಿ. ಬರುವ ದಿನಗಳು ಶುಭವಾಗಲಿ, ಜಗತ್ತಿಗೆ ಒಳ್ಳೇದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಕಿಟಪ್ಪ ಎಲ್ಲ ತಂದಿಟ್ಟಿ ಸ್ವೀಟ ಗೀಟ ಎಲ್ಲ ತಿನ್ಲಿಕ್ಕತ್ತೀನಿ, ಮಸ್ತ್ ಮಾಡ್ಯಾಳು. ಎಲ್ಲ ಒಂದ್ರಕಿನ ಒಂದ್ ಚಲೋ ಅದ. ಹಿಂಗೆ ನಮ್ಮ ಬದುಕು, ನಿಮ್ಮ ಬದುಕು, ಎಲ್ಲಾರ ಬದುಕು ಸಿಹಿ ಆಗಿರ್ಲಿ ಅಂತ ಹೇಳ್ತೀನಿ. ಕಿಟಪ್ಪ ಮತ್ತ ನಾ ಮನಿಗ್ ಹೋಗ್ಲಿ. ಬರ್ರಿ ಕಾಕ, ಸೌಕಾಸ ಬರ್ರಿ. ಮತ್ ಬರ್ತೀನಿ ಕಿಟಪ್ಪ, ನೀನ್ ಬಿಡಂಗಿಲ್ಲ. ಈ ಬಾಜು ಮನಿ ಕಾಕ ಮತ್ತೊಂದ್ ಹೊಸ ವಿಷಯ ತಗೊಂಡ್ ಬರೋನೆ. ಬರ್ರಿ ಮತ್ತೆಲ್ಲ ತಿಂದ್ ಹೋಗವ, ಬಿಸಿ ಬಿಸಿ ಚಹಾ ಕುಡ್ದು ಹೋಗವ. ಬರ್ರಿ, ಅದ ಖುಷಿ ನಮಗ. ವೆಲ್, ಇದುವರೆಗೂ ಕೇಳಿದಿರಿ ಹೊಸ ವರ್ಷ ಮಾಡ್ಬೇಕಾ ಅಥವಾ ಮಾಡಬಾರ್ದಾ ಅನ್ನೋದ್ರ ಕುರಿತು ಹರಟೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಗೆ ಏನಾದ್ರೂ ಹೇಳೋದಿದ್ರೆ ನನ್ನ ನಂಬರ್ 7090908908 ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.